ನಿನ್ ಬಟ್ಟೆನೆಲ್ಲ ಆಮೇಲೆ ಹೋಗಿ. ನಾನು ನನ್ನ ಬೆಳ್ಳಿ ಕೊಡದಲ್ಲಿ ನೀರ್ ತಗೊಂಡೋಗ್ಬೇಕು. ಏನೇ ತಾಟ್ಗಿತ್ತಿ, ಅವ್ಳಿಗೆ ಹೇಳಿದ್ ನಿನಗೆ ಕೇಳಿಸ್ಲಿಲ್ವಾ? ಸಾವುಕಾರ ಮಗಳು ಅಂದ್ರೆ ಅಷ್ಟೊಂದು ಸಲಗೇನೆ ನಿನಗೆ? ಹೆಣ್ಮಕ್ಳಿಗೆ ಇಷ್ಟು ಬಾಯಿ ಇರಬಾರ್ದು ಕಣವ. ಬಾಯಿದ್ದೇನೆ ಬೇವರ್ಸಿ, ಹಳೆ ಬೇವರ್ಸಿ, ಬಿಕ್ರಾಸಿ ಸಾಯೇ. ಲೇ ಹಸಿದ್ಮುತ್ತಿ ವೆಂಕಟಸುಬ್ಬಿ, ನಿನ್ ಕೊಳಕ್ ಮೈನ ಎಷ್ಟು ತಿಕ್ ತೊಳೆದ್ರು ಕಾಗೆ ಬಣ್ಣ ಬೆಳಗಾಗಲ್ಲ. ಎದ್ ಬಾ ಈಚೆ. ಅರೆ ಎದ್ ಬಾ ಈಚೆ. ಆ ಉಮಾಪತಿಗೇನೋ ₹1 ಕೊಡ್ಬೇಕಾಗಿತ್ತಂತಲ್ಲ, ನೀನು ಕೊಟ್ಟ್ಯಾ? ಬರೋವರೆ ಕೊಡ್ತೀನಿ ಕಣಪ್ಪ. ಅಯ್ಯಯ್ಯೋ ಅಯ್ಯಯ್ಯಪ್ಪ ಅಯ್ಯಯ್ಯೋ. ಯಾವನಪ್ಪ ಎಂಟು ತಿಂದು ಬಿಸಾಕ್ಬಿಟ್ಟವನೆ? ಯಾವನವನು? ಯಾರ ಬಿಸಾಕಿದ್ದು? ನಾವೆಲ್ಲ ಕಣವ. ನಿಜ ಹೇಳ್ತಿರೋ ಇಲ್ಲ ಒಬ್ಬೊಬ್ಬನ ಇಲ್ಲ ಕೂತ್ಬಿಡ. ಅಯ್ಯಯ್ಯಪ್ಪ ನಾವಲ್ಲ ಕಣವು. ನಾನೇ ನೀನಾ? ಓಡಾಡೋ ರಸ್ತೆಯಲ್ಲಿ ಯಾನ್ ಕೇಳಿ ಬಿಸಾಕ್ದೆ? ರಸ್ತೆಯಲ್ಲಿ ಬಿಸಾಕಿದೆ, ಇನ್ನೇನ್ ನಿನ್ ತಲೆ ಮೇಲೆ ಬಿಸಾಕ್ಬೇಕಾಗಿತ್ತ? ಏನ್ ದೊರ್ರೆ ಮೊಮ್ಮಗಳು ನೀನು ಬರ್ತೀಯ ಅಂತ ಕನಸು ಕಾಣ್ಬೇಕಾಗಿತ್ತು ನಾನು. ಹೌದು ಕಣೋ, ನನ್ ದೊರೆ ಮೊಮ್ಮಗಳೇ ಕಣೋ. ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣೋ. ನಮ್ಮಪ್ಪ ಇವ್ರ ದೊಡ್ಡ ಸಾವುಕಾರ ಕಣೋ. ಆಹಾ, ನಿಮ್ ಮನೆಗ್ ಸಾವುಕಾರ ನಿಮ್ಮಪ್ಪ, ನನಗೇನಲ್ಲ ಅಮ್ಮಣ್ಣಿ. ತಿಂಗಳಕ್ಕೆ ನಡೆಸ್ತಿಲ್ವ ನಿಮ್ಮ ಅಣ್ಣಂಗ್ ಸಂಬಳನ? ನಮ್ಮಪ್ಪ ಕಣೋ. ಏನ್ ಧರ್ಮಕ್ಕೆ ಕೆಣಿಸ್ತಾ ಇರೋದು ನಿಮ್ಮಪ್ಪ? ನಮ್ಮ ಅಣ್ಣನ್ ಕಷ್ಟ ಪಡ್ತಾ ಇಲ್ಲ ಅಲ್ಲಿ. ಹಾಗೆಲೇ ಲೋ ನನ್ ಲೇ ಅಂತೀಯ? ನನ್ ಹೋಗೆ ಅಂತೀಯ? ನನ್ನೇನಿ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಯಾನ? ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೆ ಎಳೆದ ಬಿಡ್ತಾ ಇದ್ದೆ ಗೊತ್ತಾ? ಏ ಭದ್ರಾ, ನಮ್ಮ ಅಪ್ಪಂಗೆ ಹೇಳಿ ಮೈ ಚರ್ಮ ಸುರಿಸ್ತೀನಿ. ಮನೆಗೆ ಹೋಗಿ ಒಂದು ಕುರಿಗಿರಿ ಇದ್ರ ಚರ್ಮ ಸುಲ್ದು ಕೆಂಡದಲ್ಲಿ ಸುಟ್ಟು ಉಪ್ಪು ಖಾರ ಸೌರಿ ನಿಮ್ಮ ಅಪ್ಪನ ಸುಟ್ಕೊಂಡು ತಿನ್ನು ಅಂತ ಹೇಳು. ಲೇ ಬೇವರ್ಸಿ, ನಿಮ್ಮಪ್ಪ, ಬಿಕ್ರಾಸಿ, ನಿಮ್ ತಾತ ಧರ್ಮೇಸಿ, ಯಾವಾಗಲೇ ಚಾಲು ಚಾಲು. ನಮ್ಮ ಅಪ್ಪಂಗೆ ಹೇಳಿ ಇನ್ನೊಂದ್ಸತಿ ಮಾಡಿಸ್ಲಿಲ್ಲ, ಇನ್ನೊಂದ್ಸತಿ ನನ್ ಕೈ ಸಿಕ್ಕು ಮಾಡಿಸ್ತೀನಿ ನಿನಗೆ. ನನ್ನ ಹೆಸರು ದುರ್ಗಿನಿ ಅಲ್ಲ ಕಣಲೇ. ಲೇ ಬಾಬಾ ಸಿಕ್ಕು, ನಮ್ಮ ಅಪ್ಪ ಕರ್ಕೊಂಡ್ಬಂದು ನಿನಗೆ ಮಾಡಿಸ್ತೀನಿ. ನಿನಗೆ ಮೈ ಚರ್ಮ ಸುರಿಸ್ಬಿಡ್ತೀನಿ. ಲೇ ಭದ್ರಿ. ಅಮ್ಮ, ಏನ್ ವಿಶ್ವ? ನೀನ್ ನಿಶ್ಚಿಂತೆಯಾಗಿ ಅದ್ಧೂರಿಯಿಂದ ಈ ಮಗನ್ ಮದುವೆ ಮಾಡ್ಬೋದಮ್ಮ. ಅದ್ ಹೇಗೋ? ತಗೊಳಬ, ₹1,000. ₹1,000? ಇಷ್ಟೊಂದು ಹಣ ಯಾಕೆ ಸಾಲ ಮಾಡಿದ್ಯೋ? ಅದಕ್ಕೆ ಬಡ್ಡಿ ಕೊಡೋಕು ನಮ್ಮಿಂದ ಸಾಧ್ಯವಿಲ್ಲ. ಸಾಲ ಅಲ್ಲಮ್ಮ, ಸುಮ್ಮನೆ ಮದುವೆ ಎಂದೆ. ನಮ್ ಸಾವುಕಾರರು ನಿನ್ ಮದುವೆಗೆ ನನ್ ಸಹಾಯ ಅಂತ ಸುಮ್ಮನೆ ಇಟ್ಕೋ ಅಂತ ಕೊಟ್ರು. ಸುಮ್ಮನೆ ಕೊಟ್ರ? ಹೌದಮ್ಮ, ಮೊದಲು ನನಗೂ ನಂಬೋಕ್ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ಈಗ ಅರ್ಥವಾಯ್ತು ಅವ್ರೆಂಥ ದೊಡ್ಡ ಮನುಷ್ಯರು ಅಂತ. ಅಮ್ಮ, ನಿನಗೆ ಜ್ಞಾಪಕ ಇರಬಹುದು, ಅಪ್ಪ ಸತ್ತಾಗ ನಮಗ್ ದುಡ್ಡಿನ ಕಷ್ಟ ತಿಳಿಲಿ ಅಂತ ಕೊಡ್ಲಿಲ್ವಂತೆ. ಈಗಂತಾರೆ ನೀವು ಬೆಳೆದು ದೊಡ್ಡವರಾಗಿದ್ದೀರಾ, ಕಷ್ಟ ಸುಖ ತಿಳ್ಕೊಂಡಿದ್ದೀರಾ ಅಂತ ಸಂತೋಷವಾಗಿ ಆಶೀರ್ವಾದ ಮಾಡಿದನ್ ಕೊಟ್ರಮ್ಮ. ಹಾಗಂದ್ರ ಅವ್ರ ವಿಷಯದಲ್ಲಿ ನಾನು ಏನೇನೋ ತಿಳ್ಕೊಂಡ್ಬಿಟ್ಟಿದ್ನಲ್ಲೋ. ಬಹಳ ದೂರದೃಷ್ಟಿ ಕಣಪ್ಪ ಅವ್ರಿಗೆ. ಪುಣ್ಯಾತ್ಮ, ಪರೋಪಕಾರಿ. ಯಾರಮ್ಮ ಅದು ಪರೋಪಕಾರಿ? ನಮ್ ಸಾವುಕಾರ ಸಿದ್ದಪ್ಪನವರು ಕಣೋ. ಕಣಪ್ಪ, ಇದೇನಪ್ಪ ಇದು ಇದ್ದಕ್ಕಿದ್ದ ಹಾಗೆ ಸಾವುಕಾರ ಸಿದ್ದಪ್ಪನ ಪರೋಪಕಾರ? ಲೇ 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 ತಲೆ ಕೆಟ್ಟವನೇ. ನಮ್ ವಿಶ್ವನ್ ಮದ್ವೆಗೆ ಅಂತ ₹1,000 ಸುಮ್ಮನೆ ಕೊಟ್ಟಿದ್ದಾರೆ. ₹1,000? ನಮ್ ವಿಶ್ವಣ್ಣನ ಮದುವೆಗೆ ಸುಮ್ಮನೆ? ಯಾವತ್ತೂ ಇಲ್ಲೇ ಉಪಕಾರದ ಬುದ್ಧಿ ಇವತ್ತೇನು ಬಂದಿದೆ ಸಾವುಕಾರ ಸಿದ್ದಪ್ಪನಿಗೆ? ವಿಶ್ವಣ್ಣ, ವಿಶ್ವಣ್ಣ, ಇದ್ರಲ್ಲೇನೋ ಇದೆ ಬಸಲತ್ತು. ಅನ್ನಾಕ ದಣಿ ನೀನ ಬಾಯಿಗೆ ಬಂದಾಗ ಮಾತಾಡ್ದೆ, ಆಮೇಲೆ ಸುಮ್ಮನೆ ನೋಡ. ನಾನು ಅವರೇನು ಬಿಟ್ಟಿ ಅನ್ನ ಹಾಕ್ತಾ ಇಲ್ಲಪ್ಪ. ಹಗಲು ಸಂಜೆ ನೀನು ಮೂಗು ಕವಡೆ ಕಟ್ಕೊಂಡು ದುಡಿತಾ ಇದ್ದೀಯಾ, ಅದಕ್ಕೆ ಅವ್ರು ಹಣ ಕೊಡ್ತಾ ಇದ್ದಾರೆ. ಆದ್ರೆ ₹1,000 ಆತು ಕೊಟ್ಟಿರಬಹುದು, ಅದನ್ನ ಯೋಚನೆ ಮಾಡು ಅಂತ ಅಷ್ಟೇ. ನೋಡ್ಜನಮ್ಮ, ಅವ್ನು ಆಡ್ತಿರೋ ಮಾತನ ಹತ್ರ ಬಾಯಿ ಮುಂದಾಗ ಹುಡ್ತವನು. ಅವನ್ ಸ್ವಭಾವ ನಿಂಗೆ ಗೊತ್ತಿಲ್ವೇ? ಬರೀ ಬಾಯಿ ಮಾತ್ರ ಅಲ್ಲಮ್ಮ, ತಿನ್ನೋದ್ರಲ್ಲೂ ಮುಂದಾಗಿ ಹುಟ್ಟಿದ್ದಾನೆ ಈ ನಿನ್ನ ಮಗ. ಹೊಟ್ಟೆ ಹಚ್ಚಿತಾ ಇದೆ, ಅನ್ನ ಹಾಕು ಬಾ. ಸರಿ ನಡಿಯಪ್ಪ, ನಾನು ಅಮ್ಮನಿಗೆ ಹೇಳ್ತಾ ಇದ್ದೀನಿ. ಏನ್ ಸಿದ್ದಪ್ಪ, ದಣಿಗಳು ಹೇಳಿ ಕಳ್ಸಿದ್ರಾ? ಹೋಗಿ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಬಾ ಅಂದ್ರು. ಯಾರಿಗ್ ಬುದ್ಧಿ ಹೇಳ್ಬೇಕಪ್ಪ? ಇನ್ಯಾರನ್ನ ಹೆತ್ತಿದ್ಯಲ್ಲ ಊರ್ಗೊಂದ್ ನಂದಿ ಕಂಬ ಅಂತ ಭದ್ರನ್ನ, ಅವನ್ನ. ಯಾಕೆ ಮತ್ತೇನಾದ್ರೂ ಗಲಾಟೆ ಮಾಡ್ದನ? ಅವನು ಮಾಡದೆ ಬಿಟ್ರು ಗಲಾಟೆ ಯಾವ್ದು ಅದನ್ನ ಹೇಳು ಮತ್ತೆ ಮೊದಲು.
ಅಲ್ಲ ನೀನು ಅವನ್ನ ಹೆತ್ತು ಊರ್ ಮೇಲೆ ಬಸವನಾಗಿ ಬಿಟ್ಬಿಟ್ಟಿದ್ಯಾ. ಅವನು ಕೇರಿ ಕೇರಿ ಬೀದಿ ಬೀದಿ ಒಳ್ಳೆ ಗೂಳಿ ಹಾಗೆ ಮೆರೀತಾ ಇದ್ದಾನೆ. ಪಾರ್ವತಮ್ಮ, ನಾನ್ ನಿನ್ಗೆ ಇದು ಕಡೆಯ ಸಾರಿ ಹೇಳ್ತಾ ಇರೋದು. ನನ್ಗೂ ನೋಡಿ ನೋಡಿ ಸಾಕಾಗಿದೆ, ಕೇಳಿ ಕೇಳಿ ಸಾಕಾಗಿದೆ. ಕೋಪ ಅನ್ನೋದು ಉಕ್ಕೇರ್ತಾ ಇದೆ. ನಾನೇ ಅವನ್ನ ಭದ್ರಣ್ಣ, ಅಣ್ಣ ಯಾವಾಗ ಬಂದಪ್ಪ ಇಲ್ಲಿಗೆ? ಅದೇ ಕಣಪ್ಪ, ಅದೇನೋ ಹಲ್ಲು ಭದ್ರ ಮಾಡೋದು ಅಂತ ಹೇಳ್ತಾ ಇದ್ದಲ್ಲಪ್ಪ, ಆವಾಗ ಬಂತೆ. ಹಲ್ಲು ಗಟ್ಟಿಯಾಗಿದೆಯಾ ನಿನಗೆ? ಭದ್ರಣ್ಣ, ಅಣ್ಣ. ನಿಮ್ಮ ಅಣ್ಣನ ಮದುವೆ ಯಾವಾಗಪ್ಪ? ಅದು ನಿಧಾನವಾಗಿ ಆಗುತ್ತೆ ಕಣಪ್ಪ. ನೀನ್ ಇಲ್ಲಿಗೆ ಯಾತಕ್ ಬಂದಿದ್ಯಾ ಅದನ್ನ ಮೊದಲು ಹೇಳು. ಸ್ವಲ್ಪ ಹೋದ್ರು ಭದ್ರಣ್ಣ, ಅಣ್ಣ, ನಾನೇ ನಿನಗ್ ಬೈರಿ ಅಲ್ಲ ನೋಡಪ್ಪ. ಅದ್ ನನಗ್ ಗೊತ್ತು ಕಣಪ್ಪ, ನೀನ್ ಯಾವಾಗ್ಲೂ ಒಂಥರ ಚುರುಕ್ ಮೆಣಸಿನಕಾಯಿ ಇದ್ದ ಹಾಗೆ ಅಂತ. ಏನ್ ಒಳ್ಳೆ ಮ್ಯಾಕೆ ಕೆನದಂಗ್ ಕೆನಿತಾ ಇದ್ದೀಯಾ? ಭದ್ರಣ್ಣ, ಅಣ್ಣ. ನಾನ್ ನಿನ್ಗ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಹ. ಹೋಗ್ತಾ ಬರ್ತಾ ದುರ್ಗಮ್ಮನ ಹತ್ರ ಕಾಲ ಕೆರ್ಕೊಂಡು ಜಗಳ ಆಡೋದು ಮರ್ಯಾದೆ ಅಲ್ಲ. ಅವಳಿಗೆ ಯಾಕೆ ಇದನ್ನ ಹೇಳಲಿಲ್ಲ? ಅವಳು ದಡ್ಡಿ, ನಾನು ಒಡ್ಡ. ನನ್ನ ಮಾತು ಸ್ವಲ್ಪ ಕೇಳೋಪ್ಪ. ಅದೇನ್ ಹೇಳೋಪ್ಪ? ಏ, ಪ್ರವಾಹಕ್ಕೆ ಎದುರಾಗಿ ಈಜಬಾರ್ದು ಕಣೋ ಅಣ್ಣ. ತಾಕತ್ತಿರೋದ್ರಿಂದಲೇ ಈಜ್ತಾ ಇರೋದು ಕಣೋ ತಮ್ಮ. ಅಯ್ಯೋ ಹುಚ್ಚುಂಡೆ, ಬುರುಡೆ ಗಟ್ಟಿ ಆಗಿದೆ ಅಂತ ಬಂಡೆಗೆ ಚೆಚ್ಕೊಳ್ಳೋದು ಹುಚ್ಚಣ ಕಣೋ. ಅಯ್ಯೋ ಮಂಕ್ ಮುಂಡೆ, ಬಂಡನ್ ಚೂರ್ ಮಾಡೋ ಡೈನಮಿಟ್ ಇಟ್ಕೊಂಡು ಸುಮ್ಮನೆ ಇರೋದು ಮಂಕ್ ತನ ಕಣೋ. ತಲೆಟೆ, ದೊಡ್ಡವರು ಚಿಕ್ಕವನಿಂದ ಬಾಯಿ ಬಂದಂಗೆ ಮಾತಾಡದೆ ಅಲ್ಲಿ ಉದುರಿಸ್ಬಿಡ್ತೀನಿ ನೋಡು. ಮೊದಲು ಅವನಿಗೆ ಉದುರಿಸು, ಆಮೇಲೆ ನನಗೆ ಉದುರಿಸುವಂತೆ. ನೋಡು ಪಾರ್ವತಮ್ಮ, ನೀನೇ ನೋಡು. ನಿನ್ನೆದುರಿಗೆ ಇಲ್ಲಿ ಹೀಗಾಡೋನು ಇನ್ನು ಹೊರಗಡೆ ಇನ್ನೆಷ್ಟು ಮಟ್ಟಿಗೆ ಆಡ್ತಾನೆ ನೀನೇ ನೋಡ್ಕೋ. ನೋಡು, ಇವತ್ತೇ ಕಡೆ ಸಾರಿ ನಾನು ಹೇಳ್ತಾ ಇದ್ದೀನಿ, ನಿನ್ನ ಮಗ ಮಡ್ಲಲ್ಲಿ ಕೆಂಡ ಇದ್ದ ಹಾಗೆ ನಿನ್ನೆ ಯಾವತ್ತು ಸುಡ್ತಾನೋ ಏನೋ ನಾನು ಕಾಣೆ. ಮತ್ತೆ ಅವ್ನು ಏನ್ ಮಾತನಾಡೋದು ಅವನಲ್ಲಿ? ಅಲ್ವಾ, ಮನೆಗ್ ದೊಡ್ಡವ್ರು ಬಂದ್ರೆ ಹೀಗೇನು ಮಾತಾಡ್ಸೋದು? ಯಾರಮ್ಮ ದೊಡ್ಡವರು? ಇವನ್ನೆಲ್ಲ ದೊಡ್ಡವರು ಅಂತಲ್ಲ, ಅವ್ರು ದಡ್ರು ಕಣಮ್ಮ. ವಿಷ ಜಂತುಗಳು ಇವರೆಲ್ಲ, ವಿಷ ಜಂತುಗಳು. ಊರ್ನಲ್ಲಿರೋರೆಲ್ಲ ಕೆಟ್ಟವರು, ವಿಷ ಜಂತುಗಳು. ನೀನ್ ಮಾತ್ರ ಸಭ್ಯಸ್ಥ. ಹೋಗ. ಕೇಳಲಿ, ನೀನು ಮಾಡೋ ಅಟ್ಟಾಸಕ್ಕೆ ಬೇರೆ ಯಾರಾದ್ರೂ ಆಗಿದ್ರೆ ನಿನ್ನ ಮೈ ಮೂಳೆ ಮುರಿತಿದ್ರು. ನಮ್ ಸಾವುಕಾರರು ದೊಡ್ಡ ಮನುಷ್ಯರು ಕರ್ಕೊಂಡ್ಬಂದ್ ಬುದ್ಧಿ ಹೇಳಿ ನನ್ನ ಹತ್ರ ಕೆಲ್ಸಕ್ಕೆ ಸೇರ್ಸು ಅಂದ್ರು. ಕಲಿಯುಗ ಧರ್ಮರಾಯರು ಇವ್ರು ನನ್ನ ಕೆಲಸಕ್ಕೆ ಸೇರ್ಸ್ಕೊಳ್ಳೋರು, ನಾನು ಸೇರ್ಕೊಳ್ಳೋನು. ನಿನಗಂತೂ ಗ್ರಹಚಾರ ಸಿಕ್ಕಾಕೊಂಡ್ಬಿಟ್ಟಿದ್ದೀಯ ನೋಡು. ಇವನ ವೀರಭದ್ರ ಪ್ರಾಣ ಹೋದ್ರು ಈ ಸಾವುಕಾರನ ಮುಂದೆ ತಲೆ ಬಗ್ಸೋದಿಲ್ಲ. ಬಾ ಊಟ ಮಾಡೋಣ, ಹೊಟ್ಟೆ ಹಸಿತಾ ಇದೆ. ನಾಚಿ ಕಟ್ಟೋಣ ನಡಿ. ಏನೋ ಉಮಾಪತಿ, ಏನೋ ನಿಂದು ಕಿತಾಪತಿ? ಕಾಪಿಯಲ್ಲಿ ನೊಣ ಹಾಕಿ ಕೊಟ್ಟಿದ್ಯಾ? ಆನೆ ಬಿದ್ದಿಲ್ವಲ್ಲ. ಅಯ್ಯೋ, ಎತ್ತಾಕ್ಬಿಟ್ಟು ಕುಡಿದ ಕೊಡೋ 20 ಪೈಸೆಗೆ ಎಷ್ಟೋ ಗಲಾಟೆ ನಿಂದ್ರೆ. ಏನಪ್ಪಾ 20 ಪೈಸನ? ಯಾಕಂಗ್ ನೂಲಿದ್ಯಾ? ಮೊನ್ನೆ ತಾನೇ 15 ಪೈಸೆ ಆಯ್ತಲ್ಲ ಉಮಾಪತಿ. ಮೊನ್ನೆ ತಾನೇ ನೀನ್ ಚಡ್ಡಿ ಹಾಕೊಂಡ್ಕೊಂಡು ಸುರ್ಸ್ಕೊಂಡು ತಿರುಗ್ತಾ ಇದ್ದಲ್ಲ, ಇವಾಗ್ಲೂ ಹಂಗೆ ಇದ್ದೀಯಾ? ಕಾಲ ಬದಲಾಯಿಸಂಗೆ ಎಲ್ಲ ಬದಲಾಗ್ತಾ ಇರುತ್ತೆ ಕಣಲಿ. ಯಾವನವನು ನನ್ನ ಮಗ ಅಂತ ಬಗೊಳ್ತಾ ಇರೋನು? ಸುಬ್ಬಿ ಬಂದ ನೋಡು, ಮನೆ ಹಾಳ ನಿಮ್ ಮಾವ. ಮಾವಯ್ಯ, ಬನ್ನಿ. ಏನ್ ಬಂದ್ರಿ ಮಾವಯ್ಯ? ಇವತ್ತು ತಾರೀಖ್ ಎಷ್ಟು? ಕ್ಯಾಲೆಂಡರ್ ಮಡಗಿಲ್ಲ ಅಂತ ಹೇಳು. ಮಡಿಗೇರಿ ಬಿಲ್ಡಿಂಗ್ ಬಾಡಿಗೆನ? ಸತ್ಯಣ ಕುಯ್ಯೋ ಮನೆ ಆದ್ರೂ ಎಷ್ಟೋ ವಾಸಿ. ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್, ಇವನ್ ಸಮಾಧಿ. ನೋಡು ಸುಬ್ಲಕ್ಷ್ಮು, ನಾನು ಅವ್ರ ಅಪ್ಪನ ಜ್ಞಾನ ಇಟ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡು ಅಂತಾನು. ತಗೊಳ್ಳಿ ಮಾವಯ್ಯ ಕಾಫಿ. ನಂಗ್ ಬೇಡ. ಪರವಾಗಿಲ್ಲ, ಕುಡೀರಿ ಮಾವಯ್ಯ. ಬೇಡ ಅಂತೀನಿ. ಕುಡೀರಿ ಮಾವಯ್ಯ, ಸ್ಪೆಷಲ್ ಕಾಫಿ. ಪುಕ್ಷಟೆ ಕಾಫಿ ಇಟ್ಕೊಳ್ತಾ ಇರೋದ್ ನೋಡು. ಅಯ್ಯೋ, ಇರ್ಲಿ, ಕುಡೀರಿ ಮಾವಯ್ಯ, ಕುಡೀರಿ. ಕುಡಿತಾ ನೋಡು, ಇದು ಒಂದ್ ಜನ್ಮಾನ. ಅಯ್ಯೋ, ನಿಮ್ ಮಗನ್ ಕೂಡ ಗೊತ್ತಿರ್ತಾನೆ. ಕಾಫಿ ಕುಡೀರಿ ಮಾವಯ್ಯ ಅಂದ್ರೆ ಏನ್ ನಿಮ್ದು ಅವತರ? ಏನೇ ನೋಡ್ತಾ ಇದ್ಯಾ? 5 ರೂಪಾಯಿ ಹರ್ಕೊಂಡ್ ನೋಟ್ನ ಅವ್ನ ಮುಖದ ಮೇಲೆ ಬಿಸಾಕೆ. ಬಿಸಾಕೆ ಅಂತಂದ್ರೆ ಯಾಕ ಇದು? ಹೋದ್ ತಿಂಗಳ 10, ಈ ತಿಂಗಳ 11, ಒಟ್ಟು 21 ಸ್ಪೆಷಲ್ ಕಾಫಿ. ನೀನು ಕುಡಿದು ಕಾಫಿ ಲೋಟ ತೊಳೆಯೋದಕ್ಕೆ ಉಪಯೋಗಿಸಿರೋ 1 ಕೆಜಿ ಹುಣಸೆ ಹಣ್ಣಿನ ಬೆಲೆ ಇದೈದು, ಅದೈದು 10 ರೂಪಾಯಿ ಆಯ್ತು. ತಗೊಂಡ್ ಹೋಗ್ತೀಯೋ ಇಲ್ಲ ಇದಕ್ಕೂ ಕತ್ರಿ? ನೋಡ್ದೆ ನಮ್ಮ ಸೊಕ್ಕನ್ನ? ಲೇ, ತಗೊಂಡ್ ಹೋಗ್ತಾನೆ ಕೀಟ್ ತನ್ನ ಮಕ್ಕದ ಮೇಲೆ ಚೆಲ್ಲ ಕೇಳೆ. ಹೋಗ್ರಿ ಸುಮ್ಮನೆ. ನಿಮ್ ಇದು ಕಡೆ ಸಾರಿ ನಾನು ಹೇಳ್ತಾ ಇರೋದು. ನೀನ ಬದ್ದನ್ ಕುಮ್ಮತ್ತಿಂದ ಇಷ್ಟೊಂದು ಬಾಲ ಬಿಚ್ಕೊಂಡಿದ್ಯಾ ಕಣು. ನನಗೂ ಸೈಚಿ ಸಾಕಾಗೋಗಿದೆ. ನೋಡ್ಕೋತೀನಿ ಕಣು, ನೋಡ್ಕೋತೀನಿ ನಿನ್ನೂ ಅವನ್ನು ನಾನು.
ನೆಗದ್ ಬಿದ್ದು ಸಾಯೋಣೆ. ನಿನ್ಗೋಸ್ಕರ ಕಾದು ಕಾದು ನನ್ ಕಾಲೆಲ್ಲ ಸೋತೋಯ್ತು. ಎಲ್ಲಿಗೆ ಹಾಳಾಗೋಗಿದ್ದೆ? ಚೆನ್ನಾಗಿತ್ತು ಏಟು, ಮೈಕೈ ನೋವೆಲ್ಲ ಕಮ್ಮಿ ಆಗೋಯ್ತು. ನಾಚೆ ಕೆಟ್ಟವನೆ ಇರೋನೊಬ್ಬ ಅಣ್ಣ. ಇವತ್ತು ಅವನಿಗೆ ಮದುವೆ ಅಂತ ಗೊತ್ತಿಲ್ಲ ನಿಂಗೆ? ಗೊತ್ತು. ಮತ್ ಯಾಕೋ ಬರ್ಲಿಲ್ಲ? ಹೇಳ್ತೀನಿ ಕೇಳು. ಬೊಗಳು ಮತ್ತೆ ಬಗಳು ಅಂತ ಹೇಳ್ದಲ್ಲಮ್ಮ, ಸ್ವಲ್ಪ ಸಮಾಧಾನವಾಗಿ ಕೇಳಿ ಹೇಳ್ತೀನಿ. ಇವತ್ ನಮ್ಮ ಅಣ್ಣನ ಮದುವೆ, ನಾನು ಕೆಲ್ಸಕ್ಕೆ ಬರೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬರೋದಕ್ಕೆ ಹೋದೆ. ಚೆನ್ನಜ್ಜ ಇದನ್ನಲ್ಲ, ಚೆನ್ನಜ್ಜ ಅವನಿಗೆ ವಿಪರೀತ ಚಳಿ ಜ್ವರ ಬಂದ್ಬಿಟ್ಟಿದೆ. ಪಾಪ ಕೊಡ್ಲಿನೇ ಎತ್ತಕ್ ಆಗ್ಲಿಲ್ಲ ಅವನ ಕೈನಲ್ಲಿ. ಸರಿ, ಅದಕ್ಕೆ ಅವನಿಗೆ ಬದಲು ನಾನು ಕೆಲಸ ಮಾಡಿ ಅವನು ಕೂಲಿ ಕೊಡಿಸ್ಬಿಟ್ಟು ಬರೋದಕ್ಕೆ ಇಷ್ಟ ಹೊತ್ತಾಯ್ತಪ್ಪ. ಹೌದಾ? ಅಯ್ಯೋ ಪಾಪ. ದೊಡ್ಡ ಪರೋಪಕಾರ ಮಾಡಿದೆ ನೋಡು. ನಡಿಯೋ. ಅಯ್ಯೋ ಪಾಪ ಅಂದಿಲ್ಲ, ನೀನೆಲ್ಲೋ ಹೊಗಳ್ತೀಯ ಅಂದ್ಕೊಂಡಿದ್ದೆ. ಮೊದಲ್ ಕಾಲ್ ತೊಳಿ ನಡಿಯೋ. ಬಗಳು ಅಂತೀಯ? ಕಂಡಿದ್ದೀನಿ, ನಡಿ ನಡಿ. ತೊಳ್ಕೊ ಕೈ. ತೊಳ್ಕೊಂಡೆ. ಕಾಲ್ ತೊಳ್ಕೊ. ಲೇ ಹಿಂದೆ ನೋಡೋ. ಏನಿಲ್ವಲ್ಲ ಹಿಂದೆ? ಅಯ್ಯೋ ಹಿಂಬಡಿ ನೋಡ್ಕೊಳ್ಳೋ. ಓಹೋ, ಹಿಂಬಡಿ ನೋಡ್ಕೊಂತ ಹೇಳ್ದ? ಹಾಗನ್ನು ಮತ್ತೆ ಕಾಣಲ್ವಲ್ಲ? ಇನ್ನು 4 ಸಲ ಸುತ್ತು ಕಾಣುತ್ತೆ. ದಡಿಯ ಒಳ್ಳೆ ಗಣೆ ಮರ ಬೆಳೆದಾಗ ಬೆಳೆದಿದ್ಯಾ. ಸರಿಯಾಗಿ ಕಾಲ್ ತೊಳ್ಕೊಳಕ್ಕೂ ಬರಲ್ಲ. ತಿರ್ಗಾ ನೀನೇ ತಾನೇ ಗಣೆ ಮರ ಬೆಳೆಸಿದ್ಯಾ ನನ್ನ? ಮಾತು ಕೊಡಕ್ ಬರುತ್ತೆ ನಿಂಗೆ. ಅದನ್ನು ನೀನೇ ತಾನೇ ಕಲ್ಸ್ಕೊಟ್ಟಿದ್ದು, ನಾನೇನ್ ಮಾಡ್ಲಿ? ಸಾವಿರ ಸಲ ಹೇಳಿದ್ದೀನಿ, ಹಿಂಬಡಿ ತೊಳಿದೆ ಮನೆ ಒಳಗೆ ಕಾಲ್ ಇಡಬೇಡ ಅಂತ. ಕೇಳಿದ್ಯಾ? ಅದ್ ಯಾವಾಗ ನಿಂಗ್ ದೇವ್ರ ಬುದ್ಧಿ ಕೊಡ್ತಾನೋ ಅದೇನೋ. ಅದೇ ಹೇಳ್ತಾರಲ್ಲ ದೊಡ್ಡವರು, ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತ ಆವಾಗ ಬರ್ಬಹುದು ಅಂತ. ಬಾಯಿ ಮುಚ್ಕೊಂಡು ನಡಿಯ. ಮೆತ್ತಿ ಕಿವಿ 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 ನನ್ನ ಕಿವಿಗೇನ್ ತೊಂದ್ರೆ ಆಗಲ್ಲ. ಅಟ್ ಕಡ್ಕು ನಿನ್ ಕೈಗೆ ಬಂದ್ಬಿಟ್ಟಾತು ಅಂತ. ಕಂಡಿದ್ದೀನಿ, ನಡಿಯ.